ಇದು ಕಾಡು ಮೊಸಳೆ ಸೊಪ್ಪು ಅಂತ. ಕಾಡು ಮೊಸಳೆ ಸೊಪ್ಪು ಅಂತಂದರೆ ಇದನ್ನು ಸುಮಾರು ಒಂದು 10 ಕಾಯಿಲೆಗೆ ವಾಸಿ ಆಗುತ್ತೆ. ಇದನ್ನು ಒಂದು ಎಲೆ ತೊಗೊಂಡು ನಾವು ಬೆಳಗ್ಗೆ ಸಾಯಂಕಾಲ ಬರೀ ಹೊಟ್ಟೆಯಲ್ಲಿ ಹಂಗೆ ಹಾಕ್ಕೊಂಡು ನುಂಗಿದ್ರೆ ಕಿಡ್ನಿ ಸ್ಟೋನು ಏನಿದೆಯೋ ಅದು ಪೂರ್ತಿ ಗುಣಮುಖ ಆಗುತ್ತೆ. ಹತ್ತತ್ರ ಒಂದು 21 ದಿವಸ ಕುಡಿಬೇಕು ಇದನ್ನು. ಅದು ಕುಡಿದಾಗ ಕಿಡ್ನಿ ಸ್ಟೋನ್ ಇದೆ 7 mm 8 mm 7 mm ಅಂತ ಹೇಳ್ತಾರೆ, ಅದು ಪೂರ್ತಿ ಕ್ಲಿಯರ್ ಆಗುತ್ತೆ. ಇದು ಬಳ್ಳಿ ಗಿಡ. ಇದು ಈ ಥರ ಓಪನ್ ಮಾಡಿದ್ರೆ ಹಾಲು ಬರುತ್ತೆ. ಈ ಹಾಲು ಅಂತಂದರೆ ಈ ಮಕ್ಕಳಿಗೆ ತಾಯ್ತನ ಇರೋರಿಗೆ, ಚಿಕ್ಕ ಮಕ್ಕಳಿಗೆ ಹಾಲು ಆಗೋದಿಲ್ಲ. ಅವರು ಇದನ್ನು 21 ದಿವಸ ಈ ಥರ ಹಾಲು ಮತ್ತು ಮೆಣಸು ಎರಡೂ ಮಿಕ್ಸ್ ಮಾಡಿಕೊಂಡು ಬೆಳಗ್ಗೆ ಒಂದು ಚೂರು ರಾತ್ರಿ ಒಂದು ಚೂರು ಹಾಲು ಸಡನ್ನಾಗಿ 21 ದಿವಸ ಡೆವಲಪ್ಮೆಂಟ್ ಆಗುತ್ತೆ ಸರ್. ಆಮೇಲೆ ಈ ದಾಸವಾಳ ಉದ್ದೂ ಅನುಕೂಲ ಆಗುತ್ತೆ ಸರ್. ಈ ತಲೆಗೆ ಕೂದಲು ಬರೋದಕ್ಕೆ ಒಂದು ಈ ಎಲೆ ಸೊಪ್ಪಿನದು ನೆನೆ ಹಾಕಿ ರಾತ್ರಿ ತಲೆಗೆ ಹಚ್ಕೊಂಡು ಬೆಳಗ್ಗೆ ಸ್ನಾನ ಮಾಡಿದ್ರೆ ಕೂದಲು ಸ್ಮೂತ್ ಆಗುತ್ತೆ. ಇದು ಚೌಡಂಗಿ ಸೊಪ್ಪು ಅಂತ. ಇದು ಬಾಣಂತಿಗಳಿಗೆ 11 ದಿವಸದಲ್ಲಿ ಮತ್ತು ಇದರಲ್ಲಿ ನೀರು ಕುದಿಯೋಕ್ಕೆ ಅವರು ಸ್ನಾನ ಮಾಡಿಸ್ತಾರೆ. ಮತ್ತು ನಾವು ಇದನ್ನು ಏನು ಮಾಡ್ತೀವಿ ಅಂತಂದರೆ ಈ ಥರ ಎಲೆ ಕಿತ್ಕೊಂಡು ಗೋಣಿ ಚೀಲದ ಮೇಲೆ ಈ ಥರ ಉಜ್ಜಿದಾಗೆಲ್ಲ ಪೌಡ್ರ್ ಆಗುತ್ತೆ. ಇದು ಚೀಲದ ಮೇಲೆ ಉಜ್ಜಬೇಕು. ಚೀಲದ ಮೇಲೆ ಈ ಥರ ಪೌಡ್ರ್ ಆಗುತ್ತೆ. ಇದು ಅದನ್ನು ಬಿಸಿಲಿಗೆ ಒಣಗಿಸ್ಬಿಟ್ಟು ನಮ್ಮ ಔಷಧಿ ಕೊಡ್ತೀವಿ. ಅದ್ರದ್ದು ಔಷಧಿ ಹಾಕಿಬಿಟ್ಟು ಅದ್ರ ಮೇಲೆ ಇದನ್ನು ಹಾಕಿ ಕೊಟ್ಟಾದಾಗ ಗಾಯ ಅರ್ಜೆಂಟಾಗಿ ಕ್ಲಿಯರ್ ಆಗುತ್ತೆ. ಇದು ಹೆಸರು ಅಮೃತ ಬಳ್ಳಿ ಅಂತ ಹೇಳ್ಬಿಟ್ಟು. ಇದು ಅಮೃತ ಅಕಸ್ಮಾತ್ ಶುಗರ್ ಇರೋರು, ಆಮೇಲೆ ಗ್ಯಾಸ್ಟ್ರಿಕ್ ಇರೋರು ಬೆಳಗಿನ ಜಾವ ಸಾಯಂಕಾಲ ಇವಾಗ 2 ಎಲೆ ಹಸಿದ ಅಂಜಿನ ಹಾಕ್ಕೊಂಡು ಹೊಟ್ಟೆಗೆ ನುಂಗಿದ್ರೆ ನಮಗೆ ಇರತಕ್ಕಂಥ ಕೆಲವೊಂದು ದೇಹದಲ್ಲೇ ಕ್ರಿಮಿನಾಟಗಳು ಅವೆಲ್ಲ ಔಷಧಿಗಳು ಗ್ಯಾಸ್ಟ್ರಿಕ್ಕು ಮತ್ತು ಶುಗರೂ ಇದರಲ್ಲಿ ಕಡಿಮೆ ಆಗುತ್ತೆ. ಇದು ತುಂಬೆ ಸೊಪ್ಪು ಅಂತ ಹೇಳ್ಬಿಟ್ಟು ಈ ತುಂಬೆ ಸೊಪ್ಪನ್ನ ರಸ ಹಿಂಡಿಕೊಂಡು ನಮ್ಮಲ್ಲಿ ಒಂದು ಪೌಡ್ರ್ ಇದೆ. ಆ ಪೌಡ್ರ್ ಜೊತೆಯಲ್ಲಿ ಈ ಥರ ಈ ರಸ ಹಿಂಡಿಕೊಂಡು ಆ ಪೌಡ್ರ್ ಮಿಕ್ಸ್ ಮಾಡಿಕೊಂಡು ಗಾಯಕ್ಕೆ ಸ್ಕಿನ್ನು ಬ್ಲ್ಯಾಕ್ ಆಗಿರುತ್ತಲ್ಲ ಅದು ಕಚ್ಚಿದ್ರೆ ಬ್ಲಾಕ್ ಹೋಗಿ ನವೇನು ಕಂಟ್ರೋಲ್ ಆಗುತ್ತೆ, ಪೂರ್ತಿ ವಾಸಿ ಆಗುತ್ತೆ. ನಮಸ್ಕಾರ. ಈಗ ನಾವು ಈ ಥರ ಔಷಧಿ ಹೇಳೋಂತಂದರೆ ನಮ್ಮ ತಂದೆಯವರು ದನಗಳ ಮುನಿಯಪ್ಪ ಅಂತ ಹೇಳ್ಬಿಟ್ಟು ಅವರು ಚಿಕ್ಕದಾಗಿ ಮಾಡ್ತಾಯಿದ್ರು. ನಾವು ಆಮೇಲೆ ನಮ್ಮ ತಂದೆಯವರು ಅದನ್ನು ಜಾಸ್ತಿ ಮಾಡ್ಕೊಂಡು ಜಾಸ್ತಿ ಸ್ವಲ್ಪ ಬೇರೆ ಕಡೆ ಎಲ್ಲ ಓಡಾಡಿಕೊಂಡು ಆಯುರ್ವೇದಿಕ್ ಥರ ಇದು ಮಾಡಿಕೊಂಡು ಗಿಡಗಳು ಬೆಳೆಸ್ಕೊಂಡು ಆಮೇಲೆ ಗಂದಗಿ ಅಂಗಡಿಯಿಂದ ಐಟಮ್ ತೊಗೊಂಬಂದು ಇವೆಲ್ಲ ಮಾಡ್ತಾಯಿದ್ದಾರೆ. ಸುಮಾರು ನಾವು ಒಂದು 10ರಿಂದ ಒಂದು 20 ಕಾಯಿಲೆಗಳಿಗೆ ನಾವು ನೋಡ್ತೀವಿ. ಆ್ಯಕ್ಚುಲಿ ಅಂತಂದರೆ ಸ್ಕಿನ್ ಡಿಸೀಸಸ್ಗೆ ಮತ್ತು ಈ ಸೋರಿಯಸಿಸ್ಸು ಮತ್ತು ಶುಗರ್ಗೆ, ಆಮೇಲೆ ಈ ಕರ್ಪಾಣಿ ನಮ್ಮ ಕರ್ನಾಟಕದಿಂದ ಮತ್ತು ಆಂಧ್ರದಿಂದ ನಾವು ತಮಿಳುನಾಡಿನಿಂದ ಪೇಷಂಟ್ಗಳು ಬರ್ತಾರೆ. ಸುಮಾರು ಈಗ ಆಸ್ಪತ್ರೆಯಲ್ಲಿ ಹೋಗಿರ್ತಾರೆ, ಗ್ಯಾಂಗ್ರೀನ್ ಆಗುತ್ತೆ, ಬೆರಳು ಕಪ್ಪಗಾಗಿರುತ್ತೆ, ಅದನ್ನು ತೆಗಿಬೇಕಂತಾರೆ. ಆದರೆ 1-2 ತಿಂಗಳು ಕಾಲ ನಮ್ಮ ಔಷಧಿ ಉಪಯೋಗಿಸ್ಕೊಂಡ್ರೆ ಆ ಕಪ್ಪಗಾಗಿರೋದು ಅಲ್ಲಿ ಕಟ್ಟಾಗುತ್ತೆ, ಕಾಲು ಉಳಿಯುತ್ತೆ, ಅವ್ರ ಲೈಫು ಸೆಟ್ಲಾಗುತ್ತೆ. ಆ ರೀತಿ ನಾವು ಮೊದಲಿಂದನೂ ಮಾಡ್ತಾ ಇದ್ದೀವಿ. ಈಗ ನಾವು ನಮ್ಮ ತಂದೆಯರು ಮಾಡಿಕೊಂಡು ನಾವು ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ಬರ್ತಾಯಿದ್ದೀವಿ. ಆಮೇಲೆ ಶುಗರ್ಗೆ ಈ ಅಮೃತ ಬಳ್ಳಿ ಮತ್ತು ಆ ಅಮೃತ ಬಳ್ಳಿ ಕಂಪಲ್ಸರಿ ಎಲ್ರಿಗೂ ಗೊತ್ತೇ ಇರುತ್ತೆ. ಅದನ್ನು ಬೆಳಗ್ಗೆ ಸಾಯಂಕಾಲ ಬರೀ ಹೊಟ್ಟೆಯಲ್ಲಿ ಒಂದು 3 ಎಲೆ 4 ಎಲೆ ತೊಗೊಂಡ್ರೆ ಅವ್ರ ಆರೋಗ್ಯಕ್ಕೆ, ಗ್ಯಾಸ್ಟ್ರಿಕ್ಕಿಗೆ ಮತ್ತು ಶುಗರ್ಗೆಲ್ಲ ಒಳ್ಳೆಯದಾಗುತ್ತೆ. ಆಮೇಲೆ ಇನ್ನೊಂದು ಕಿಡ್ನಿ ಸ್ಟೋನ್ಗೆ ಅಂತೇಳ್ಬಿಟ್ಟು ನಾವು ಒಂದು ಗಿಡ ಬೆಳೆಸಿದ್ದೀವಿ. ಅದು ಕಾಡು ಮೊಸಳೆ ಸೊಪ್ಪು ಅಂತೇಳ್ಬಿಟ್ಟು ಅದು ಬೆಳಗ್ಗೆ ಸಾಯಂಕಾಲ ಒಂದೊಂದು ಎಲೆ ತೊಗೊಂಡು ಹಂಗೆ ಹಾಕ್ಕೊಂಡು ನುಂಗ್ರೆ ಕಿಡ್ನಿ ಸ್ಟೋನ್ ಇಮಿಡಿಯೇಟಾಗಿ ಇರುತ್ತೆ. ಅದೇನು ಆಪ್ರೇಷನ್ ಮತ್ತು ಶೂಟ್ ಮಾಡೋ ಅವಶ್ಯಕತೆ ಇಲ್ಲ. ಅದೇ ರೀತಿ ನಾವು ಬೇರೆ ರೀತಿ ಇನ್ನು ನಿಮಗೆ ಎಲ್ಲರಿಗೂ ಗೊತ್ತಿರೋ ತುಂಬೆ ಸೊಪ್ಪು, ಆ ತುಂಬೆ ಸೊಪ್ಪನ್ನು ನಾವು ಔಷಧಿಗಾಗಿ ಉಪಯೋಗಿಸ್ತೀವಿ. ಆಮೇಲೆ ಕರಿ ಕಾಸಿನ ಸೊಪ್ಪು ಅಂತ ಬರುತ್ತೆ, ಅದನ್ನು ನಾವು ಔಷಧಿಗೆ ಉಪಯೋಗಿಸ್ತೀವಿ. ಆಮೇಲೆ ಬೇರೆ ರೀತಿಯಲ್ಲಿ ನಾವು ಅಂದರೆ ಗಂದಗಿ ಅಂಗಡಿಯಲ್ಲಿ ಐಟಮ್ ತೊಗೊಂಬಂದು ಓನಾಗಿ ಜೈನ್ ಮೈನಾ, ಒಳ್ಳೆ ಎಳ್ಳೆಣ್ಣೆ ಈ ಥರ ನಾವು ಮಾಡಿಕೊಂಡು ಅದನ್ನು ಔಷಧಿ ಥರ ನಾವೇ ರೆಡಿ ಮಾಡಿಕೊಂಡು ಜನ ಬಂದಿದ್ದಕ್ಕೆ ಯಾವ ಕಾಯಿಲೆಗೆ ಏನು ಬೇಕಾಗುತ್ತೋ ಅದನ್ನು ಅವರು ಆರಾಮ ಕೊಟ್ಟೋದ ಮೇಲೆ ಅದು ಪೂರ್ತಿ ಗುಣವಾಗುತ್ತೆ, ಏನು ತೊಂದರೆ ಏನಿಲ್ಲ. ಈ ಥರ ನಾವು ಮೊದಲಿಂದನೂ ನಮ್ಮ ಹತ್ತತ್ರ ಒಂದು 130 ವರ್ಷಗಳಿಂದ ನಾವು ವಂಶ ಪಾರಂಪರ್ಯವಾಗಿ ಮಾಡ್ಕೊಂಡು ಬರ್ತಾಯಿದ್ವಿ.